ನೋಡಿ, ಮಳೆ ಒಂದೇ ದಿನಕ್ಕೆ ಮುಗಿದು ಹೋಯ್ತಾ ಅಲ್ಲ, ಹವಾಮಾನ ಇಲಾಖೆ ಅಲರ್ಟ್ ಮಾಡ್ತಾ ಇದೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಮಳೆ ಆರ್ಭಟ ರಾಜ್ಯದಾದ್ಯಂತ ಕೂಡ ಇರುತ್ತೆ. ಹಾಗಾಗಿ ಜನ ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ. ಹಾಗಾಗಿ ನಿಮ್ಮ ಪ್ರಿಪರೇಷನ್ಗಳನ್ನು ಜನ ನೀವೇ ಮಾಡಿಕೊಂಡ್ರೆ ಒಳ್ಳೆಯದು. ಹವಾಮಾನ ಇಲಾಖೆ ಈ ರೀತಿ ಸೂಚನೆ ಕೊಡ್ತಾ ಇದೆ. ಕೆಲವೆಡೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ 3 ದಿನ ಬಿಟ್ಟು ಬಿಡದೆ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಸೊ ಬೆಂಗಳೂರಿನ ಜನ ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಿಪರೀತ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಜಮೀನುಗಳಿಗೆ ನೀರು ನುಗ್ಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ರಸ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಹಲವು ಕಡೆ ಸಂಪರ್ಕ ಕಡಿತ ಆಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಇದೆಲ್ಲದಕ್ಕಿಂತ ಭಿನ್ನ. ಮನೆ ಬಿಟ್ಟು ಆಚೆ ಬರೋಕ್ಕಾಗಲ್ಲ. ಆಚೆ ಬಂದರೆ ಟ್ರಾಫಿಕ್ ಕಿರಿಕಿರಿ, ಗುಂಡಿಯಲ್ಲಿರುತ್ತೋ, ರಸ್ತೆಯಲ್ಲಿರುತ್ತೋ, ನೀರೆಲ್ಲಿರುತ್ತೋ, ಹೇಗೆ ಓಡಾಡೋದು, ಇಂಥ ಆತಂಕದಲ್ಲಿ ಜನ ದಿನ ದುಡಬೇಕಾಗುತ್ತೆ. ಬಟ್ ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಕರಾವಳಿ ಭಾಗದಲ್ಲಿ ಇನ್ನೂ 3 ದಿನ ಸತತವಾಗಿ ಮಳೆ ಆಗುತ್ತೆ. ಹಾಗಾಗಿ ಜನ ಅಲರ್ಟ್ ಆಗಿರಿ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಕೆಲವು ಕಡೆ ರೆಡ್ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ.